ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ, ರಾಜಶೇಖರ್ ರೆಡ್ಡಿ ಗೊತ್ತಲ್ವಾ, ಅವತ್ತು ಹೆಲಿಕಾಪ್ಟರ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು 2008-9ರಲ್ಲಿ, ಗೊತ್ತಿದೆಯಲ್ವ. ಆಗಲೂ ಹೇಳ್ತಾ ಇದ್ರು ಇದು ತಿರುಪತಿ ತಿಮ್ಮಪ್ಪನ ಶಾಪ ಅಂತೇಳಿ ಹೇಳ್ತಾ ಇದ್ರು. ಈ ರಾಜಶೇಖರ್ ರೆಡ್ಡಿ ಆಗಲಿ ಜಗನ್ಮೋಹನ್ ರೆಡ್ಡಿ ಆಗಲಿ ಹಿಂದೂ ಅಲ್ಲ, ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಹಾಗಾಗಿ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಕೂಡ ಸಾಲು ಸಾಲು ಆರೋಪ ಕೇಳಿ ಬಂದಿತ್ತು. ಏನು ಹಾಗಂತ ಅವರು ಕ್ರಿಶ್ಚಿಯನ್ ಆಗಿದ್ದಾರೆ, ಕನ್ವರ್ಟೆಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಧರ್ಮಕ್ಕೆ ಅಪಚಾರ ಮಾಡ್ತಾರೆ ಅಂತಲ್ಲ. ಆದರೆ ಇವರ ಟ್ರ್ಯಾಕ್ ರೆಕಾರ್ಡ್ ಆ ಥರ ಇದೆ. ಜಗನ್ ಕ್ರೈಸ್ತ ಧರ್ಮೀಯರಾಗಿದ್ದು ರಾಜ್ಯದಲ್ಲಿ ಮತಾಂತರಕ್ಕೆ ಹೆಚ್ಚು ಪ್ರೇರಣೆ ನೀಡ್ತಾ ಇದ್ದಾರೆ ಅಂಥೇಳಿ ನೇರವಾಗಿ ಇವರನ್ನು ಟೀಕಿಸಲಾಗ್ತಾ ಇತ್ತು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ఈరోజు కూడా నేను 4 గోడల మధ్య నేను బైబిల్ చదువుతాను. దేవునితో నాకున్న రిలేషన్షిప్ బైబిల్. At this moment, that as a Christian, it pained me that such cruelty took place in Manipur. 2,000 churches were vandalized, 60,000 people became homeless. ತಿರುಪತಿ ಸುತ್ತಮುತ್ತ 100ಕ್ಕೂ ಹೆಚ್ಚು ಚರ್ಚ್. ತಿರುಪತಿ ತಿಮ್ಮಪ್ಪ ನೆಲೆಸಿರೋ ಪುಣ್ಯ ಭೂಮಿ ಹಿಂದೂಗಳಿಗೆ ಪರಮ ಪವಿತ್ರವಾದುದು. ಆದರೆ ಅದೇ ತಿರುಪತಿಯಲ್ಲಿ ಮತಾಂತರದ ಕೆಲಸ ನಡೆದಿದ್ವಂತೆ. ನೀವು ತಿರುಪತಿ ಮ್ಯಾಪ್ ಒಮ್ಮೆ ತೆಗೆದು ನೋಡಿ, ಆಗ ಕಾಣ ಸಿಗೋದೇನ್ ಗೊತ್ತಾ? ನೀವೇ ಕಣ್ತುಂಬಿಕೊಳ್ಳಿ. ನೀವು ಶಾಕ್ ಆಗೇ ಆಗ್ತೀರಿ. ಹಿಂದೂಗಳ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರೋ ತಿರುಪತಿ ಸುತ್ತಮುತ್ತ 100ಕ್ಕೂ ಹೆಚ್ಚು ಚರ್ಚ್ ತಲೆ ಎತ್ತಿವೆ. ಅಚ್ಚರಿ ಅಂದ್ರೆ ಬಹುತೇಕ ಚರ್ಚ್ಗಳನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತಿದೆ. ಕ್ರೈಸ್ತ ಧರ್ಮದ ಮೇಲೆ ನಂಬಿಕೆ ಹೊಂದಿದ್ದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದ ಮೇಲೆ ಆಂಧ್ರದಲ್ಲಿ ಎಲ್ಲ ಬದಲಾಯಿತು. ಕ್ರೈಸ್ತರು ಇಸ್ರೇಲ್ನ ಜೆರುಸಲಂಗೆ ಹೋಗಲು ಧನ ಸಹಾಯ ಮಾಡತೊಡಗಿದ್ರು. ಕ್ರಿಶ್ಚಿಯನ್ ಪಾಸ್ಟರ್ಗಳಿಗೆ ತಿಂಗಳಿಗೆ 5,000 ನೀಡಲು ಆರಂಭಿಸಿದ್ರು. ಜಗನ್ ಕ್ರೈಸ್ತ ಪ್ರೇಮ. ಜಗನ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚರ್ಚ್ ನಿರ್ಮಾಣಕ್ಕೆ ಧನ ಸಹಾಯ ಮಾಡಲು ಮುಂದಾದ್ರು. ಚರ್ಚ್ ನಿರ್ಮಿಸೋಕೆ, ರಿಪೇರಿ ಮಾಡೋಕೆ ಲಕ್ಷ ದುಡ್ಡು ಕೊಟ್ರು. ಗುಂಟೂರಿನಲ್ಲಿ ಚರ್ಚ್ ಕಟ್ಟಲು 2019ರ ಡಿಸೆಂಬರ್ 17ರಂದು 15 ಲಕ್ಷ ನೀಡಿದ್ರು. 2019ರ ಮಾರ್ಚ್ನಲ್ಲಿ ಕಡಪ ಚರ್ಚ್ ರಿಪೇರಿಗೆ 30 ಲಕ್ಷ ನೀಡಿದ್ರು. 2019ರ ಫೆಬ್ರವರಿಯಲ್ಲಿ ವಿಜಯವಾಡದಲ್ಲಿ ಸೆಂಟ್ ಪಾಲ್ ಬೇಸಿಲಿಕಾ ಚರ್ಚ್ ನಿರ್ಮಾಣಕ್ಕೆ ಬರೋಬ್ಬರಿ 1 ಕೋಟಿ ನೀಡಿದ್ರು. ಜಗನ್ ಕ್ರೈಸ್ತ ಪ್ರೇಮದ ವಿಚಾರ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ತಿಮ್ಮಪ್ಪನಿಗೆ ಪ್ರಾಣಿಯ ಕೊಬ್ಬು ಇರುವಂತಹ ಲಡ್ಡನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ವಿತರಿಸಲಾಗ್ತಾ ಇದೆಯಾ? ಈಗ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದೆಂಗೆ ನಾನ್ ವೆಜ್ಜು ಆ ಥರ ಈ ಥರ. ನೋಡಿ, ಭಾರತೀಯ ಪರಂಪರೆಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತಿದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ವ್ಯಕ್ತಿಗಳಿರ್ತಾರೆ, ಆಹಾರಗಳಿರುತ್ತೆ, ಸ್ವಭಾವಗಳಿರುತ್ತೆ, ದೇವತೆಗಳೂ ಇದ್ದಾರೆ. ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ, ರಾಜಸಿಕ, ತಾಮಸಿಕ ದೇವತೆಗಳಿರ್ತಾರೆ, ಮಂತ್ರಗಳಿರುತ್ತೆ, ಯಜ್ಞಗಳಿರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಕೆಲವು ಇರ್ತಾರಲ್ಲ, ಕೆಲವು ದೇವರುಗಳಿಗೆ ನಾನ್ ವೆಜ್ ಬಡಿಸ್ತಾರೆ. ಅದು ಏನು ಇದಲ್ಲ, ಅದು ಅದೇ ನಾನು ಹೇಳಿದ್ನಲ್ಲ, ಸಾತ್ವಿಕ, ರಾಜಸಿಕ, ತಾಮಸಿಕ ರೀತಿಯಲ್ಲಿ. ಆದರೆ ಯಾವುದು ಸಾತ್ವಿಕ ರೀತಿಯಲ್ಲಿ ಹೋಗುತ್ತೆ ಅದರಲ್ಲಿ ಮಿಶ್ರಣ ಮಾಡುವುದಿಲ್ಲ. ಇಲ್ಲಿ ಆ ಪ್ರಾಬ್ಲಮ್. ಹಾಗಾಗಿ ಇದು ವೆಜ್ ತಿನ್ನೋರ ನಾನ್ ವೆಜ್ ತಿನ್ನೋರು ಅಂತ ಅಲ್ಲ ಪ್ರಶ್ನೆ. ಜಗನ್ ವಿರುದ್ಧ ಸಿಎಂ ನಾಯ್ಡು ಸ್ಫೋಟಕ ಆರೋಪವನ್ನು ಮಾಡ್ತಾರೆ. ಏನು? ಜಗನ್ ಸರ್ಕಾರದ ಅವಧಿಯಲ್ಲಿ ಭಾರಿ ಅಪಚಾರವಾಗಿದೆ, ತಿರುಪತಿಯ ಲಡ್ಡು ತಯಾರಿಸುವಾಗ ಘೋರ ಅಪಚಾರವಾಗಿದೆ, ಲಡ್ಡು ಪ್ರಸಾದವನ್ನು ಶುದ್ಧ ತುಪ್ಪದಲ್ಲಿ ತಯಾರಿಸಲಾಗತ್ತೆ. ಶುದ್ಧ ತುಪ್ಪದಲ್ಲಿ. ಸಾಧಾರಣವಾಗಿ ಈ ಶುದ್ಧ ತುಪ್ಪ ಅಂತೇಳಿ ನೀವು ಹೊರಗಡೆ ಹೋದರೆ
KGಗೋ ಲೀಟ್ರಿಗೇನೋ 1,000 ರೂಪಾಯಿನ ತಗೋತಾರೆ. ಆದರೆ ತಿರುಪತಿಯ ಲಡ್ಡು ತಯಾರಿಸಲು ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಮತ್ತು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ಕಲುಷಿತವಾಗಿದೆ. ಐದು ವರ್ಷದಲ್ಲಿ ತಿರುಪತಿ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ. ಅನ್ನದಾನದ ಗುಣಮಟ್ಟದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿದೆ. ಇದೇ ವಿಚಾರದ ಬಗ್ಗೆ BJP ಶಾಸಕ CT ರವಿ ಕೂಡ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ ಆಮೇಲೆ. ಅಂದರೆ ಅಲ್ಲಿ ಲಡ್ಡು ಏನಿದೆ ಅದಕ್ಕೆ ಪವಿತ್ರವಾದಂತಹ ತುಪ್ಪದಿಂದ ಅದನ್ನು ಮಾಡಲಾಗ್ತಾ ಇಲ್ಲ. ನೀವು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ನಮ್ಮಲ್ಲಿ ನೋಡಿ ದೈವಾರಾಧನೆ, ದೇವರ ಆರಾಧನೆ, ದುರ್ಗೆ ಆರಾಧನೆ, ಈ ಆರಾಧನೆಗಳೆಲ್ಲ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ. ಸೊ ಅದು ಸುಲಭದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಆದರೆ ತಿಮ್ಮಪ್ಪ ಆತನಿಗೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಣಿಗಳ ಕೊಬ್ಬಿನಾಂಶವಿರುವಂಥದ್ದನ್ನು ಬಳಸುವ ಹಾಗಿಲ್ಲ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ BJP ಶಾಸಕ CT ರವಿ. ಕೇಳಿಸ್ಕೊಡಿ. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಅಲ್ಲಿಗೆ ಹೋಗ್ತೀವಿ, ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಬಸ್ ಮಾಡ್ಕೊಂಡು ಹೋಗ್ತೀವಿ, ಪ್ರೈವೇಟಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ? ಯಾವುದೇ ದೇವಸ್ಥಾನ. ಆದರೆ ತಿರುಪತಿಗೆ ನೀವು ಹೋಗೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಹಂಗಾಗದೇ ಇಲ್ಲ ಅಂತ. ಅಲ್ಲೊಂದು ಸಿಸ್ಟಮೇ ಬೇರೆ. ಟಿಕೆಟ್ ತಗೋಬೇಕು, ಬುಕ್ಕಿಂಗ್ ಮಾಡಿರಬೇಕು, ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ. ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು 7 ಬಾಗಿಲುಗಳಿರುತ್ತೆ. 7 ಬಾಗಿಲುಗಳ ದೂರದಿಂದ ನೋಡ್ತೀವಿ, 3 ಬಾಗಿಲಿಂದ ನೋಡ್ತೀವಿ, ಹತ್ತಿರದಿಂದ ನೋಡ್ತೀವಿ, ಬ್ರೇಕ್ ದರ್ಶನ, ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೇ ಇದ್ದರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ ಕೊಡ್ತಾರಲ್ಲ, ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ. ಹಾಗೇನೆ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ, ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ. ದೇವಸ್ಥಾನಕ್ಕೆ ಹೋಗಿ ಬರಲಿ, ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ. ಹಾಗಂತ ಇದು ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು. ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ. ಅದು ಭಾಳ ದೀರ್ಘ ಇದೆ, ಅದು ಆಮೇಲೆ ಮಾತಾಡೋಣ. ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ, ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ. ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಇದನ್ನು ಎಲ್ಲಿ ರಿಪೋರ್ಟ್ ತಗೊಂಡಿವಿ ಅಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಬಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ
ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ. ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ. ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ఆరోపిಸಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ದೇಗುಲ ಪಾವಿತ್ರ್ಯತೆ ಹಾಳು ಮಾಡ್ತಿರೋದೇಕೆ? ನಾಯ್ಡು. ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಈ ಆಪಾದನೆಯನ್ನ ತಳ್ಳಿ ಹಾಕಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ವ್ಯಕ್ತಿಯಿಂದ ಬೇಜವಾಬ್ದಾರಿ ಹೇಳಿಕೆ ನಿರೀಕ್ಷಿಸಿರಲಿಲ್ಲ. ಅಸಲಿಗೆ ತಿರುಪತಿ ದೇವಾಲಯದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಿರೋದೇಕೆ ಚಂದ್ರಬಾಬು ನಾಯ್ಡು ಅಂತ ರಾಜ್ಯಸಭಾ ಸದಸ್ಯ ವೈವಿ ಸುಬ್ಬಾರೆಡ್ಡಿ ತಿರುಗೇಟ್ ನೀಡಿದ್ದಾರೆ. ఎవరైతే మాట్లాడారో దీనిపై వాళ్ళు స్పందించాలి. వాళ్ళ దగ్గర ఏమైనా ఆధారాలు ఉంటే నిరూపించాలి. లేకపోతే తప్పకుండా దీనిపై డిఫామేషన్ కేసు వేసేదానికి అన్ని విధాల ఏర్పాట్లు చేస్తాం. ఇక్కడేదో మన హైకోర్టులోనో ఇంకో హైకోర్టులోనో కాకుండా, ఎందుకంటే స్వామివారి భక్తులు ప్రపంచవ్యాప్తంగా ఉన్నారు కాబట్టి దీన్ని అవసరమైతే సుప్రీంకోర్టులో కూడా దీనిపై కేసేసే కార్యక్రమం చేస్తామని చెప్పి ఈ సందర్భంగా తెలియజేస్తాం. ತಿರುಪತಿ ತಿಮ್ಮಪ್ಪನ ಒಡಲಲ್ಲೇ ಇಂತಹ ಘೋರ ಅಪಚಾರ ನಡೆದಿದ್ರೆ ಆತನೇ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.